ನಮಸ್ಕಾರ, ಗುಡ್ ಮಾರ್ನಿಂಗ್. ಬಹಳ ದಿನಗಳ ನಂತರ ಒಂದು ರೈಡಿಗೆ ಅಂತ ಹೊರಡ್ತಾ ಇದ್ದೇನೆ. ನಾನು ಮತ್ತು ನನ್ನ ಸ್ನೇಹಿತ. ಯಾವಾಗಲೂ ನನ್ನ ಜೊತೆ ರೈಡ್ ಮಾಡ್ತಾನಲ್ಲ ಅವನ ಜೊತೆ ಹೊರಡ್ತಾ ಇದ್ದೇನೆ. ಇಲ್ಲಿಂದ ಒಂದು 150 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಶಾಮಲಾಜಿ ಅಂತ ಶ್ರೀಕೃಷ್ಣದೇವರ ಒಂದು ದೇವಸ್ಥಾನ. ಈ ದೇವಸ್ಥಾನ ಬಹಳ ಪುರಾತನವಾದದ್ದು. 1100 ವರ್ಷಗಳ ಇತಿಹಾಸ ಮೇಲ್ಕಂಡಂತೆ, ಅಂದರೆ ಮೇಲ್ನೋಟದಿಂದ ಕಾಣುತ್ತೆ. ಆರ್ಕಿಯಾಲಜಿಕಲ್ ಸರ್ವೆ ಇನ್ನೂ ಹಳೆಯದು ಅಂತ ಹೇಳುತ್ತೆ. ಬಟ್ ಇಲ್ಲಿ ಜನಗಳೆಲ್ಲ 1100 ವರ್ಷ ಆಗಿದೆ ಅಂತ. ಓಕೆ, ಏನೇ ಇರಲಿ, ಭಾಳ ಹಳೆ ದೇವಸ್ಥಾನ, ಚಿಕ್ಕ ದೇವಸ್ಥಾನ. ರಾಜಸ್ಥಾನ ಹೈವೇನಲ್ಲಿ ಬರುತ್ತೆ, ಉದಯಪುರ ಹೈವೇನಲ್ಲಿ, ಗುಜರಾತ್ನಲ್ಲೇ ಬರುತ್ತೆ. ಬಟ್ ರಾಜಸ್ಥಾನ ಬಾರ್ಡ್ರ್ ಹತ್ರ ಬರುತ್ತೆ. 145-150 ಕಿಲೋಮೀಟ್ರ್. ಹೋಗೊಂದು 3 ಅವರು, ಬರೋಕ್ಕೊಂದು 3 ಅವರು. ಮಧ್ಯಾಹ್ನ 1-2 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರಬೇಕು ಅಂತ. ಈಗ ಸಮಯ ಆಗಿದೆ 5:30. ನನ್ನ ಫ್ರೆಂಡ್ ಇದ್ದಾನೆ ಇಲ್ಲಿಂದ 15 ಕಿಲೋಮೀಟ್ರ್ ದೂರ, ವೈಷ್ಣವ ದೇವಿ ಸರ್ಕಲ್ ಅಂತ, ಗಾಂಧಿನಗರ ಹೈವೇನಲ್ಲಿ. ಈಗ ಅಲ್ಲಿಗೆ ಹೋಗಿ ಅವನನ್ನು ಮೀಟ್ ಮಾಡಿ ಅಲ್ಲಿಂದ ಒಟ್ಟಿಗೆ ಹೋಗ್ಬೇಕು ಇಬ್ಬರು. ಸೊ ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಯಾಕೆಂದರೆ ಈಗ ವೆಕೇಷನ್ ಬೇರೆ ಬರ್ತಾ ಇತ್ತಲ್ವಾ ಕ್ಲೈಂಟ್ಸದು. ಸೊ ಅವರೆಲ್ಲ ಹೊರಗಡೆ ಹೋಗೋರಿದ್ರು. ಆದ್ದರಿಂದ ಅವ್ರಿಗೆ ಜಾಸ್ತಿ ರಜಾ ಮಾಡೋವಂಥ ಪರಿಸ್ಥಿತಿ ಇರಲಿಲ್ಲ. ಸಿಚುವೇಶನ್ನು ಆ ರೀತಿ ಆಗಿಬಿಟ್ಟಿತ್ತು. ಏನು ಮಾಡೋದು, ಕೆಲಸ ಫಸ್ಟು. ಕೆಲಸ ಮಾಡಿದ್ರೇ ಇದೆಲ್ಲ ಮಾಡೋಕ್ಕಾಗೋದು ನಮ್ಮಿಂದ, ಇಲ್ಲಿಂದ. ಅದರಿಂದ ಕೆಲಸ ಮಾಡಲೇಬೇಕು. ಬೆಳಗ್ಗೆ ಏಳಲೇಬೇಕು, ಹೋಗಲೇಬೇಕು, ರಾತ್ರಿ ಅವರೇ ಕೆಲಸ ಮಾಡಲೇಬೇಕು. ಎಲ್ಲರಿಗೂ ಇಷ್ಟ ಬಿಡಿ. ಬಟ್ ರೈಡಿಂಗ್ ಒಂದು ಮಿಸ್ ಮಾಡ್ಕೊತಾ ಇರ್ತೀನಿ ಭಾಳ. ಪ್ರತಿ ವೀಕೆಂಡಲ್ಲೂ ಹೋಗಬೇಕು ಅನ್ಕೋತೀವಿ, ಇನ್ನಂತೂ ಆಗಲ್ಲ, ಭಾಳ ಕಷ್ಟ. ವೀಕೆಂಡಲ್ಲಿ ಏನೋ ಹಿಂಗಿದೆ ಚಿಕ್ಕ ಪುಟ್ಟದ್ದು ಹೊಡಿಬೇಕು, ಬಿಟ್ಟರೆ ದೊಡ್ಡ ರೈಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಸೆಕೆ ವಿಪರೀತವಾಗಿರುತ್ತೆ. 45, 46, 47 ಡಿಗ್ರಿನಲ್ಲಿ ರೈಡ್ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಏನಿದ್ರು 9 ಗಂಟೆ ಒಳಗಡೆ ರೈಡ್ ಮಾಡಿ ಮುಗಿಸ್ಬಿಡ್ಬೇಕಾಗುತ್ತೆ. ಅಷ್ಟರೊಳಗಡೆ ಎಲ್ಲಿ ರೈಡ್ ಮಾಡೋಕ್ಕಾಗತ್ತೆ? ರೈಡ್ ಮಾಡಿದ್ರೆ ಏನು ನೋಡೋಕ್ಕಾಗತ್ತೆ? ಆದ್ದರಿಂದ ಸಮ್ಮರ್ ಸೀಸನ್ನಲ್ಲಿ ರೈಡ್ ಮಾಡೋಕ್ಕಾಗಲ್ಲ. ಸೊ ಸಿಗೋಣ ಮತ್ತೆ. ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು. ಪೆಟ್ರೋಲ್ ಇಲ್ಲ. 103 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ ಅಷ್ಟೇ. ಪೆಟ್ರೋಲ್ ಹಾಕ್ಸ್ಬೇಕು. ಹಾಕ್ಸೋಣ. ನೆಕ್ಸ್ಟ್ ಎಲ್ಲ ಪೆಟ್ರೋಲ್ ಪಂಪ್ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಓಕೆ, ಇಲ್ಲಿ ಕ್ಲೋಸ್ ಇದೆ ಪೆಟ್ರೋಲ್ ಪಂಪು. ನೆಕ್ಸ್ಟ್ ಸಿಗೋಣ ಅವನು ಸಿಕ್ಕಿದ ಮೇಲೆ. ಅಲ್ಲಿವರೆಗೆ ಬಾಯ್. ನಮಸ್ಕಾರ ಮತ್ತೊಮ್ಮೆ. 5:45 ಬಂದ ನಮ್ಮ ಪಾರ್ಟ್ನರು. ಹೊರಟು ಬಿಟ್ಟಿದ್ದೀವಿ. ಈಗ ಹೊರಟು ಒಂದು ಕಡೆ ನಿಂತು ಪೆಟ್ರೋಲ್ ತುಂಬಿಸಿದೆ. ಒಂದು 822 ರೂಪಾಯಿ ಪೆಟ್ರೋಲ್ ಬಂತು. 9 ಲೀಟ್ರ್ ಹತ್ತತ್ರ ಬಂತು. ಇಲ್ಲಿ ಪೆಟ್ರೋಲ್ ರೇಟು ಭಾಳ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಚೀಪೇ. 94 ರೂಪೀಸ್ ಸಮಥಿಂಗ್. ಆಗೋದ್ರಿಂದ ಪೆಟ್ರೋಲ್ ಸ್ವಲ್ಪ ಚೀಪ್ ಇರೋದ್ರಿಂದ ನಮ್ಗೆ ಇಲ್ಲಿ ರೈಡಿಂಗಿಗೆ ಸ್ವಲ್ಪ ನೆಮ್ಮದಿ. ಮತ್ತು ಇಲ್ಲಿ ಯಾವುದು ಟೋಲ್ ರೋಡ್ ಇಲ್ಲ. ನೈಸ್ ರೋಡ್ ಥರ ಬೆಂಗಳೂರು ಕಡೆ ಹೋಗಿರ್ತಾರೆ. ನೈಸ್ ರೋಡು UP ಕಡೆ ಹೋದರೆ ಆಗ್ರಾ, ಲಕ್ನೋ ಎಕ್ಸ್ಪ್ರೆಸ್ ಹೈವೇ, ಇಲ್ಲೆಲ್ಲ ಟೋಲ್ ಕೊಡಬೇಕು ಬೈಕಿಗೆ. ಇಲ್ಲಿ ಯಾವುದೇ ರೋಡಲ್ಲಿ ಟೋಲ್ ಇಲ್ಲ. ಈವನ್ 2 ವೀಲರಲ್ಲಿ ಕೂಡ ಸ್ಟೇಟ್ ಹೈವೇನಲ್ಲೂ ಟೋಲ್ ಇಲ್ಲ. ಯಾವುದ್ರಲ್ಲೂ ಫ್ರೀ, ಎಲ್ಲ ಫ್ರೀ. ನಂಗೂ ಫ್ರೀ, ನಿಂಗೂ ಫ್ರೀ, ಎಲ್ಲರಿಗೂ ಫ್ರೀ. ಮರ್ಸಿಡೀಸರಿಗೂ ಫ್ರೀ, ನಮ್ಮಂಥ ಟಾಟಾ ಟಿ ಆಗೋದ್ರಿಗೂ ಫ್ರೀ. BMW ಬೈಕ್ನವರಿಗೂ ಫ್ರೀ, ಸ್ಪ್ಲೆಂಡರ್ವರಿಗೂ ಫ್ರೀ. ಇದೇ ಇಲ್ಲಿ ಗುಜರಾತ್ ತಿರ್ಗಾಗಿ ಇದೇ ಒಂದು ಚೆನ್ನಾಗಿರೋ ಟೋಲ್ ಕಟ್ಟಂಗಿಲ್ಲ. ಬಾಜುವಾಗಿ ಹೋಗಿ ಬನ್ನಿ. ಮೊನ್ನೆ ನಾನು 1,500 ಕಿಲೋಮೀಟ್ರು ರೌಂಡ್ ಹೊಡೆದೆ ಫ್ಯಾಮಿಲಿ ಕರ್ಕೊಂಡು. ಇದರಲ್ಲಿ ಟಾಟಾ ಟಿಯಾಗೋದಲ್ಲಿ ಎಷ್ಟು ಟೋಲ್ ಆಗಿರ್ಬೋದು ಲೆಕ್ಕ ಹಾಕಿ. 1,500 ಕಿಲೋಮೀಟ್ರಿಗೆ 400 ರೂಪಾಯಿ ಟೋಲ್ ಆಗಿದೆ ಅಷ್ಟೇ. ಎಷ್ಟು ನ್ಯಾಷನಲ್ ಹೈವೇಲಿ ಹೋದಲ್ಲಿ ಮಾತ್ರ ಟೋಲ್, ಮತ್ತಿಲ್ಲ ಟೋಲ್ ಇಲ್ಲ. ಸೂಪರ್ಬ್ ಆಗಿದೆ. ಓಕೆ, ಸಿಗೋಣ. ಈಗ ಚಾಯ್ ಕುಡಿಯೋಣ ಅಂತಿದ್ದೀನಿ ಸ್ವಲ್ಪ ಮುಂದೋಗಿ. ಆಮೇಲೆ ಅಲ್ಲಿ ಸಿಗೋಣ ಚಾಯ್ ಹತ್ರ. ಅಲ್ಲಿವರೆಗೆ ಬಾಯ್. ನಮಸ್ಕಾರ. 6:30 ಸಮಯ. ಟೀ ಕುಡಿದ್ವಿ. NH-47 ಟಚ್ ಆಗೋ ಜಾಗದಲ್ಲಿ ಟೀ ಕುಡಿದ್ವಿ. ಭಾಳ ರಶ್ ಇತ್ತು. ಅದಕ್ಕೆ ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ. ಅರ್ಜೆಂಟಲ್ಲಿ ಟೀ ತಗೊಂಡ್ಬಿಟ್ಟು ಕುಡಿದ್ಬಿಟ್ಟು ಹೊರಟ್ಬಿಟ್ವಿ. ಇನ್ನೇನು 100-120 ಕಿಲೋಮೀಟ್ರ್ ಇದೆ. 8:30-8:45 ಹೋಗ್ಬೋದು ನನ್ನ ಅಂದಾಜು, ಎಲ್ಲೂ ನಿಲ್ಲಿಲ್ಲ ಅಂದರೆ. ಓಕೆ, ನಾಟ್ ಬ್ಯಾಡ್. ಮತ್ತು
ಅದು ರಿವರ್ಸ್ ಬರಬೇಕಾದ್ರೆ ಸೆಕೆ ಆಗುತ್ತೆ. ಹಾಗೂ ಈಗಂತೂ ಸೆಕೆ ಇಲ್ಲ, ಚೆನ್ನಾಗಿದೆ ಕ್ಲೈಮೇಟು, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಬರಬೇಕಾದ್ರೆ ಕಷ್ಟಪಟ್ಟು ಓಡಿಸ್ಕೊಂಬರ್ಬೇಕು. ಏನೇ ಇರಲಿ, ರೈಡಿಂಗ್ ಹೊರಟ ಮೇಲೆ ಇದೆಲ್ಲ ಕಾಮನ್, ಸಣ್ಣದಾಗಲಿ ದೊಡ್ಡದಾಗಲಿ. ಇವತ್ತು ಇನ್ನೊಂದೇನೆಂದರೆ ಗೇರ್ ಯಾವುದೂ ಆಗಿಲ್ಲ, ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಗೇರ್ ಹಾಕಿದರೆ ಇಳಿಯೋಕ್ಕೆ, ಹತ್ತಕ್ಕೆ, ವಾಶ್ರೂಮಿಗೆ ಎಲ್ಲ ಪ್ರಾಬ್ಲಮ್ಮು. ಈಗ ಸದ್ಯಕ್ಕೆ ಅದೊಂದು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಹತ್ತರಲ್ಲಿ ರೈಡು ಸ್ಲೋ ಆಗೇ ಹೋಗೋದಿಲ್ಲ, ಫಾಸ್ಟ್ ಹೋಗಲ್ಲ ನಾವು. ಹಾಗೂ ನಾವು ಫಾಸ್ಟ್ ಏನು ಹೋಗಲ್ಲ ಬಿಡಿ. ಆದರೆ ಇವತ್ತಿನ ರೈಡು ಸುಮಾರು ದಿವಸದ ಮೇಲೆ ರೈಡ್ ಮಾಡಿದ್ರೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗ್ತಾ ಇದೆ. ರೈಡ್ ಮಾಡ್ತಾ ಇರ್ಬೇಕು. ಈ BMW ನಲ್ಲಿ ನಾನು ರೈಡ್ ಮಾಡಿಲ್ಲ, ಒಂದೇ ಒಂದು ಸಾರಂಗಪುರ ಮಾಡಿದ್ದೀನಿ ಬಿಟ್ಟರೆ, ಒಂದು 350 ಕಿಲೋಮೀಟರ್ ಮಾಡಿದ್ದೀನಿ ಬಿಟ್ಟರೆ ರೈಡೇ ಮಾಡಿಲ್ಲ. ಇದ್ರದ್ದು ಬೇರೆ ಕಡೆ ಹೋಗ್ತಾರೆ ಫಸ್ಟ್ ರೈಡ್, ಇದು ಚಿಕ್ಕ ರೈಡು. ಬೆಂಗಳೂರು ಹೋಗ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ ಕುछ ಕಾರಣಾಂತರಗಳಿಂದ. ಕೆಲಸಗಳ ಒತ್ತಡ ಇದೆ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಇನ್ನು ಮಾನ್ಸೂನ್ ರೈಡ್ ಮಾಡಬೇಕು ಅಂತಿದೆ ಮಹಾರಾಷ್ಟ್ರ ಕಡೆ, ನೋಡಬೇಕು. ಪಾರ್ಟ್ನರ್ ಹೇಳ್ತಾ ಇದ್ದಾನೆ ಹೋಗೋಣ ಅಂತ, ನೋಡೋಣ. ನಮ್ಮ ರೈಡಿಂಗ್ ಪಾರ್ಟ್ನರ್ ಹೇಳ್ದಂಗೆ ಮಾನ್ಸೂನ್ ರೈಡ್ ಮಾಡಬೇಕು ಅಂತ ಭಾಳ ಇಷ್ಟ ಇದೆ. ಕಸಾರ ಘಾಟ್ ಮತ್ತು ಇಗತ್ಪುರಿ ನೋಡಿ, ಇಲ್ಲಿ ಬರ್ತಾ ಸ್ವಲ್ಪ ಕೋಲ್ಡ್ ಆಗ್ತಾ ಬಂತು, ಸ್ವಲ್ಪ ತಣ್ಣ ಗಾಳಿ ಹೊಡಿತಾ ಇದೆ ಇಲ್ಲಿ. ಓಕೆ, ತೊಂದರೆ ಇಲ್ಲ. ನೋಡೋಣ ಮಹಾರಾಷ್ಟ್ರ ರೈಡ್ ಏನಾಗುತ್ತೆ ಅಂತೇಳಿ, ಮಾಡೋಣ ಅದನ್ನು ಕೂಡ. ಸರಿ, ಎಲ್ಲರೂ ಸಿಕ್ಕಿದಾಗ ನಿಲ್ಲೋಣ, ನಿಂತಾಗ ಸಿಗೋಣ. ನಮಸ್ಕಾರ. ನೋಡಿ ಸ್ನೇಹಿತರೆ, ಒಳಗಡೆ ನಮ್ಮ ದರ್ಶನ ಆಯಿತು. ದರ್ಶನ ಮಾಡಬೇಕಾದ್ರೆ ಮೊಬೈಲ್ ಎಲ್ಲೂ ಇರಲಿಲ್ಲ ಒಳಗಡೆ, ಅದರಿಂದ ಫೋಟೋ ಏನು ತೊಗೊಳ್ಲಿಕ್ಕಾಗಿಲ್ಲ. ಸೊ ನಾನು ಫೋಟೋ ಹಾಕ್ತೀನಿ ಆಮೇಲೆ. ಹೊರಗಡೆಯಿಂದ ನಾನು ಜೂಮ್ ಮಾಡಿ ಫೋಟೋ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ. ಇದು ಹೊರಗಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ಇಲ್ಲಿ ದೇವಸ್ಥಾನ ಭಾಳ 1100 ವರ್ಷ ಹಳೆಯ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಅಂದರೆ 1100ರಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಇತಿಹಾಸ ಪುರಾತತ್ವ ಇಲಾಖೆಯವರು ಇನ್ನೂ ಹಳೆಯದು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಇನ್ನೂ ಎಲ್ಲ ವ್ಯವಸ್ಥೆಗಳನ್ನು ತೋರಿಸ್ತೀನಿ. ಇಲ್ಲಿ ಯಾಗಶಾಲೆ ಇದೆ, ಯಜ್ಞಶಾಲೆ. ಇಲ್ಲಿ ಯಜ್ಞಗಳು ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಯಾಗಶಾಲೆ ದೊಡ್ಡದಾಗಿ ಇದೆ, ಪರವಾಗಿಲ್ಲ, ಹೊರಗಡೆ ಕೂತ್ಕೊಂಡು ನೋಡುವಾಗಿದೆ. ಮತ್ತು ಇಲ್ಲಿ ಗೇಟುಗಳು ಮತ್ತು ದೇವಸ್ಥಾನ ಶೈಲಿ, ವಾಸ್ತುಕಲೆ ಭಾಳ ಅದ್ಭುತವಾಗಿದೆ. ಇಲ್ಲಿ ಎದುರುಗಡೆ ನಗಾರಿ ಮತ್ತು ಡೋಲು ಎಲ್ಲ ಹೊಡಿತಾರಲ್ಲ ಆರತಿ ಟೈಮಲ್ಲಿ, ಅದರದ್ದೊಂದು ಹೌಸ್ ಇದೆ ಅಲ್ಲಿ ಎದುರುಗಡೆ, ಅಲ್ಲಿ ಹೊಡೆಯುತ್ತೆ ಅನಿಸುತ್ತೆ. ಇದು ತುಳಸಿ ಕಟ್ಟೆ, ತುಳಸಿ ಮಂಟಪ. ಜನಗಳು ಇದ್ದಾರೆ, ಬಟ್ ಅಷ್ಟೊಂದು ಭಾಳ ಒಂದು ರಶ್ಶು ಅಂತ ಹೇಳೋ ಹಾಗಿಲ್ಲ, ಬಟ್ ಇದ್ದಾರೆ. ಓಕೆ, ಇದು ಗೇಟ್ ನಂಬರ್ 2, ಆ ಕಡೆ ಗೇಟ್ ನಂಬರ್ 3. ಇಲ್ಲಿ ಥರ ವಾಸ್ತುಕಲೆಯನ್ನು ನೋಡಿ ನೀವು. ಇಲ್ಲಿ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಆಗಿದೆ ಅಂದರೆ, ಆನೆಗಳು ಮತ್ತು ಕೃಷ್ಣ ಲೀಲೆಗಳು, ಬಾಲ್ಯ ಲೀಲೆಗಳನ್ನೆಲ್ಲ ಕೆತ್ತಿದ್ದಾರೆ. ವಿಷ್ಣು ದೇವಸ್ಥಾನ ಆದ್ದರಿಂದ ಎಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿದ್ದೇ ಮಾಡಿದ್ದಾರೆ. ಶಿಲಾಬಾಲಿಕೆಯರು ಮೇಲ್ಗಡೆ ಮತ್ತು ಕಿಟಕಿ ಥರ ಕಿಂಡಿಗಳನ್ನು ಮಾಡಿದ್ದಾರೆ. ಎಲ್ಲ ಆರ್ಟ್ ಸಖತ್ತಾಗಿದೆ ಇದು ನೋಡಿ. ಎಲ್ಲ ಕಡೆ ವಾಸ್ತುಶಿಲ್ಪ ಇದೆ, ಕಲ್ಲಿನಲ್ಲೇ ಮಾಡಿರುವಂಥದ್ದು, ಯಾವುದೇ ಸಿಮೆಂಟ್ ಬಳಸಿಲ್ಲ ಇದರಲ್ಲಿ. ಎಲ್ಲ ಕಲ್ಲೇ, ಹಳೇದಾದ್ರಿಂದ ಇನ್ನೂ ಕಲ್ಲಲ್ಲೇ. ನೋಡಿದ್ರೆ ಸೌತ್ನ ದೇವಸ್ಥಾನ ಥರ ಕಾಣುತ್ತೆ ನೋಡಿ. ಇಲ್ಲಿ ಆನೆಗಳು, ಎಲ್ಲ ಆನೆನೇ ಜಾಸ್ತಿ ಇಲ್ಲಿ. ಮತ್ತು ಇದು ಈ ಕಡೆ ಬಂದರೆ ಒಂದು ಗೇಟ್ ನಂಬರ್ 3 ಮತ್ತು ಇದು ಶಿಖರ ಮೇಲೆ ತೋರಿಸ್ತೀನಿ. ಬಿಳಿ ಬಾವುಟ, ಬಿಳಿ ಧ್ವಜ ಹಾಕಿದ್ದಾರೆ. ಬಿಳಿ ಧ್ವಜ, ಭಾಳ ಭವ್ಯವಾದ ದೇವಸ್ಥಾನ, ಭಾಳ ಹೈಟ್ ಇದೆ. ಸಿಕ್ಕಾಪಟ್ಟೆ ಕಣ್ಣಿಗೆ ಬಿಸಿಲು ಹೊಡೆದ್ರಿಂದ ಮೇಲ್ಗಡೆ ನೋಡೋಕ್ಕೂ ಆಗ್ತಾಯಿಲ್ಲ, ತೋರ್ಸೋಕ್ಕೂ ಆಗ್ತಾಯಿಲ್ಲ. ಇಲ್ಲಿ ಹೀಗೆ ಮುಂದೆ ಬಂದರೆ ಕೂರ್ಲಿಕ್ಕೆ ಜಾಗ ಎಲ್ಲ ಇದೆ.
ಮತ್ತು ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಪ್ರಸಾದ ಕೊಡುವಂಥ ಜಾಗ, ಅಂದರೆ ಕೌಂಟರ್ಗಳು ಸುಮಾರು ಇದ್ದಾವೆ. ಅಲ್ಲಿ 4-5 ಕೌಂಟರ್ ಇದೆ ಪ್ರಸಾದ ದೇವಸ್ಥಾನದ ಹೊರಗಡೆಯೇ. ಇಲ್ಲಿ ನೋಡಿ ಮೇಲ್ಗಡೆ ಹೋಗಲಿಕ್ಕೆ ಒಂದು ಧ್ವಜಾರೋಹಣ ಮಾಡಲಿಕ್ಕೆ ಮೋಸ್ಟ್ಲಿ ಮೇಲೆ ಹೋಗ್ಲಿಕ್ಕೆ ಮೆಟ್ಲಿರಬೇಕು. ಇಲ್ಲಿ ನೋಡಿ ಪ್ರಸಾದ ಇಲ್ಲಿಂದ ಸಿಗುತ್ತೆ ನಿಮಗೆ. ಪ್ರಸಾದ 15 ರೂಪಾಯಿಗೆ ಒಂದು ಲಡ್ಡು. ನಾವು 8 ಲಡ್ಡು ತಗೊಂಡ್ವಿ ಇಬ್ಬರು ಸೇರಿ. ಇದು ದೇವಸ್ಥಾನ. ಇದು ಇನ್ನೊಂದು ಗೇಟು. ಇಲ್ಲಿಂದ ಹೊರಗಡೆ ಬಂದರೆ ನಿಮಗೆ ಚಪ್ಪಲಿ ಇಡೋ ಸ್ಟ್ಯಾಂಡ್ ಸಿಗುತ್ತೆ. ಚಪ್ಪಲಿ ಇಲ್ಲಿ ಇಟ್ಬಿಟ್ಟು ಫ್ರೀ, ಅದು ಯಾವುದೇ ಕಾಸ್ಟ್ ಇಲ್ಲ. ಇಟ್ಬಿಟ್ಟು ನಿಮಗೇನು ಇಚ್ಛೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಕೇಳ್ತಾರೆ ಅವ್ರು ಇಷ್ಟು ಏನೋ ಕೊಡೋದು. ನಮಸ್ಕಾರ. ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನ ಭಾಳ ಹಳೆ ದೇವಸ್ಥಾನ, 1100 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಭಾಳ ಚೆನ್ನಾಗಿದೆ. ಏನು ಶಿಲ್ಪಕಲೆ ಅಂದರೆ ಒಳ್ಳೆ ಸೌತಲ್ಲಿ ನಮ್ಮ ದೇವಸ್ಥಾನ ನೋಡ್ದಂಗೆ ಆಗುತ್ತೆ. ಆದರೆ ಚೆನ್ನಾಗಿದೆ ದೇವಸ್ಥಾನ, ಸೂಪರಾಗಿದೆ. ದರ್ಶನ ಭಾಳ ಚೆನ್ನಾಗಾಯಿತು. ಖಾಲಿ ಇತ್ತು, ಕೂತ್ಕೊಂಡಿವಿ ಒಂದು ಸ್ವಲ್ಪ ಹೊತ್ತು. ಏನು ಬರುತ್ತಾ ದೇವರ ನಾಮ ಶ್ಲೋಕ ಏನು ಹೇಳ್ತೀರಾ ಅದೆಲ್ಲ ಹೇಳಿ ಪ್ರಾರ್ಥನೆ ಮಾಡಿ ಭಾಳ ಚೆನ್ನಾಗಿದೆ. ಇಷ್ಟ ಆಯಿತು. ಫ್ಯಾಮಿಲಿ ಒಟ್ಟಿಗೆ ಬರೋಗಿದೆ, ಚೆನ್ನಾಗಿದೆ. ಇಲ್ಲಿ ಉದಯಪುರ ಹೋಗ್ಬೇಕಾದ್ರೆ ಇಲ್ಲಿಂದ ಬಂದು ಇಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ಭಾಳ ಇಷ್ಟ ಆಯ್ತು ನಮಗೆ. ಇನ್ನು ಬ್ರೇಕ್ಫಾಸ್ಟಿಗೆಲ್ಲ ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಸಿಗ್ತೀನಿ ನಾನು ನಿಮಗೆ, ಮತ್ತೆ ಮಾತಾಡ್ತೀನಿ. ನಮಸ್ಕಾರ. ಇದು ಹೋಟೆಲ್ ರಾಧೆ, ಉದಯಪುರ ಟು ಅಹಮದಾಬಾದ್ ಹೈವೇ. ಇಲ್ಲಿ ಚಾಯ್ ಮತ್ತು ಆಲೂ ಪರೋಟ ತಿಂದ್ವಿ. ಇನ್ನು ಇಲ್ಲಿಂದ ಹೊರಡ್ತಾ ಇದ್ದೀವಿ ಮನೆ ಕಡೆಗೆ. ಗಂಟೆ ಆಗಿದೆ 10:20. ಇಲ್ಲಿಂದ ಹೊರಟ್ರೆ ಇನ್ನು ಸೀದಾ ಮನೆಗೆ ಹೋಗ್ತಾ ಹೋಗ್ತಾ ನನ್ನ ಅಂದಾಜಿನಂತೆ 2.5 ಅವರ್ ಬೇಕಾಗ್ಬೋದು ಹೆಚ್ಚು ಕಡಿಮೆ ಕರೆಕ್ಟಾಗಿ. ಹೈವೇ ಸಖತ್ತಾಗಿದೆ. ಮಧ್ಯದಲ್ಲಿ ಸ್ವಲ್ಪ ಡೈವರ್ಷನ್ ಇದೆ, ಆದರೆ ಓಕೆ, ಹಾಳಲ್ಲ. ಆರಾಮಾಗಿ 80-90 ಕ್ರೂಸ್ ಮಾಡ್ಬೋದು. ಸಾಕು, ಇಷ್ಟಿದ್ರೆ ಸಾಕು. ಈ ಬೈಕಿಗೆ 80-90 ಬೇಕಾದಷ್ಟಾಯಿತು. ಗಾಳಿ ಹೊಡಿತಾ ಇದ್ರೆ ಸಖಿ ಆಗಲ್ಲ ಹೈವೇನಲ್ಲಿ. ನಿನ್ಸಿದ್ರು ಅಂದರೆ ಮುಗ್ದೇ ಹೋಯ್ತು ಕತೆ, ಸುಟ್ಟೇ ಹೋಗೋದು. ದೊಡ್ಡ ಒಂದು ರೈಡ್ ಮಾಡಬೇಕು ಅಂತಿತ್ತು, ಮಾಡೋಕ್ಕಾಗಿಲ್ಲ ಈ ಸಲ. ಭಾಳ ಲಾಂಗ್ 15 ದಿವಸ ಒಂದು ರೈಡ್ ಮಾಡೋಣ ಅಂತಿತ್ತು, ಬಟ್ ಕೆಲಸದ ಒತ್ತಡಗಳಿಂದ ಆಗಲಿಲ್ಲ. ಇನ್ನೇನೋ ಸಣ್ಣ ಪುಟ್ಟ ರೈಡ್ ಮಾಡಿಕೊಂಡೇ ಇರಬೇಕೇನೋ, ನೋಡೋಣ. ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ರೈಡ್ ಏನಾದ್ರು ಪ್ಲಾನ್ ಆಯಿತು ಅಂದರೆ ಸೋಲೋನೇ ಹೋಗೋದಷ್ಟೇ. ಅವನಂತೂ ಬರೋದು ಡೌಟು. ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಅವನಿಗೆ ಕೆಲಸ ಇದೆಯಂತೆ. ಸೊ ನಾನೊಬ್ಬನೇ ಹೋಗ್ಬೇಕಾಗ್ಬೋದು ಅದು ಹೋದರೆ. ಇಲ್ಲ ಅಂದರೆ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಸರಿ, ಸಿಗೋಣ ಮತ್ತೆ ಮುಂದೆ. ನಮಸ್ಕಾರ. 11:15 ಎಕ್ಸಾಕ್ಟ್ಲಿ 11:15ಗೆ ನಾನು ಬಂದಿದ್ದೇನೆ ಈಗ ಚಿಲೋಡ. ಇಲ್ಲಿಂದ ಒಂದು 35 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಹತ್ತಿರ ಇದೆ ಮನೆ. 1 ಅವರ್ ಬೇಕು. ಟ್ರಾಫಿಕ್ ಇದ್ದರೆ ಕಷ್ಟ, ಇಲ್ಲಾಂದರೆ 1 ಅವರಿಗೆ ಹೋಗ್ಬಿಡ್ತೀನಿ. ಅಷ್ಟು ಟ್ರಾಫಿಕ್ ಇರೋಲ್ಲ ಅನ್ಕೋತೀನಿ ಸಂಡೇ. ಸೊ ಇವತ್ತಿನ ರೈಡ್ ಓವರಾಲ್ ಭಾಳ ಚೆನ್ನಾಗಿತ್ತು. ಸೆಕೆಂಡ್ ಅಷ್ಟು ಆಗ್ತಾ ಇಲ್ಲ ಈಗ, ಯಾಕೆಂದರೆ ಸ್ವಲ್ಪ ಗ್ರೀನರಿ ಇರೋದ್ರಿಂದ ಮತ್ತು ಹೈವೇನ ರೈಡ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಸೆಕೆ ಅನಿಸ್ತಾ ಇಲ್ಲ. ಇನ್ನೊಂದೇನು ಅಂದರೆ ನಾನು ಗೇರ್ಸ್ ಯಾವುದು ಇವತ್ತು ವೇರ್ ಮಾಡಿಲ್ಲ. ಖಾಲಿ ಗ್ಲೌಸ್, ಹೆಲ್ಮೆಟ್ ಬಿಟ್ಟರೆ, ಶೂಸು, ರೈಡಿಂಗ್ ಶೂಸ್ ಬಿಟ್ಟರೆ ಮತ್ತೆ ಇನ್ಯಾವುದೂ ಹಾಕಿಲ್ಲ. ಲೋವರು ಮತ್ತು ಜಾಕೆಟು ಯಾವುದೂ ಹಾಕಿಲ್ಲ. ಖಾಲಿ ನಿಂಜಾ ಮಾಸ್ಕ್ ಒಂದು ಸ್ವಲ್ಪ ನೆಟ್ ಟೈಪು ತಳ್ಳನೇದು ಯೂಸ್ ಮಾಡಿದ್ದೀನಿ. ಆದ್ದರಿಂದ ಅಷ್ಟು ಸೆಕೆ ಅನ್ನಿಸ್ತಾ ಇಲ್ಲ. ನಾವಿರೋ ಏರಿಯಾದಲ್ಲಿ ಸ್ವಲ್ಪ ಸೆಕೆ ಜಾಸ್ತಿ ಇರುತ್ತೆ, ಯಾಕೆಂದರೆ ಬಿಲ್ಡಿಂಗ್ಸ್ ಜಾಸ್ತಿ ಇದ್ದಾವೆ, ಸಿಟಿ ಮಧ್ಯೆ ಇರೋದ್ರಿಂದ ಅಲ್ಲಿ ಸೆಕೆ ಇರುತ್ತೆ. ಬಟ್ ಇಲ್ಲಿಲ್ಲ, ಇಲ್ಲಿ ಆರಾಮಾಗಿ ರೈಡ್ ಮಾಡ್ಬೋದು. ಸೊ ಇವತ್ತಿನ ರೈಡು ಭಾಳ ಚೆನ್ನಾಗಿತ್ತು. ದರ್ಶನ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಾಯಿತು. ಸಿಗೋಣ ಮನೆಗೆ ಹೋದ್ಮೇಲೆ. ಅಲ್ಲಿ ಮನೆ ಬಂತು 12:45 ಆಯಿತು. ಮಧ್ಯದಲ್ಲಿ ಇಬ್ಬರು ಮೀಟ್ ಮಾಡಿ ಟೀ ಕುಡಿದು ಅವನು ಆ ಕಡೆ ಹೋದ, ನಾನು ಈ ಕಡೆ ಬಂದೆ. ಅವನ ಮನೆ ಅಲ್ಲೇ ಹತ್ರ, ನಮ್ಮ ಮನೆ ಸ್ವಲ್ಪ ದೂರ. ಸೆಕೆ ಸಿಕ್ಕಾಪಟ್ಟೆ ಇದೆ ಸಿಟಿ ಒಳಗಡೆ. ಸಿಟಿ ಹೊರಗಡೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಹೇಳ್ದಂಗೆ ನಾನು. ಈಗ ಸಿಕ್ಕಾಪಟ್ಟೆ ಸೆಕೆ ಅನಿಸ್ತಾ ಇದೆ. ಮನೆ ಬಂತು. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ರೈಡಲ್ಲಿ ಆದಷ್ಟು ಬೇಗ. ಅಲ್ಲಿವರೆಗೆ ಬಾಯ್ ಬಾಯ್, ಟಾಟಾ, ಸಿ ಯು.